ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಗಳಿಸೋದು ಎಷ್ಟು ಇಂಪಾರ್ಟೆಂಟ್, ನಾವು ಇನ್ವೆಸ್ಟ್ ಮಾಡಿರೋಂಥ ದುಡ್ಡನ್ನ ಕಳ್ಕೊಳ್ಳದೇ ಇರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ ದ್ಯಾಟ್ ಮೋಸ್ಟ್ ಆಫ್ ದ ಸ್ಮಾರ್ಟ್ ಇನ್ವೆಸ್ಟರ್ ಯೂಸ್ ಮಾಡುವಂತ ಈ ಒಂದು ಸ್ಟ್ರಾಟಜಿನ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಅದೇನಂದ್ರೆ ಡೈವರ್ಸಿಫಿಕೇಶನ್. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಹತ್ರ ಇರುವಂತಹ ಎಲ್ಲಾ ದುಡ್ಡು ಕೂಡ ಯಾವುದೋ ಒಂದು ಸಿಂಗಲ್ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲಾಗಿ ಅದನ್ನ ಡಿವೈಡ್ ಮಾಡಿಬಿಟ್ಟು ಬೇರೆ ಬೇರೆ ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು 10,000 ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಸೊ ಆ 10,000 ರೂಪಾಯಿ ಎಲ್ಲಾನು ಕೂಡ ಯಾವುದೋ ಒಂದು ಸಿಂಗಲ್ ಸ್ಟಾಕ್ ಅಲ್ಲೋ ಅಥವಾ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲಾಗಿ ಆ 10,000 ರೂಪಾಯಿನ ಡಿವೈಡ್ ಮಾಡಿಬಿಟ್ಟು ಒಂದು 3,000 ರೂಪಾಯಿನ ಒಂದು ಒಳ್ಳೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಒಂದು 2,000 ರೂಪಾಯಿನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಮತ್ತೆ 2,000 ರೂಪಾಯಿನ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಅಂಡ್ ಇನ್ನು 2,000 ರೂಪಾಯಿನ ಯಾವುದೋ ಒಂದು ಬಾಂಡ್ ಅಲ್ಲಿ, ಅಂಡ್ ಇನ್ನುಳಿದಿರುವಂತ 1,000 ರೂಪಾಯಿನ ಇಂಟರ್ನ್ಯಾಷನಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ಈ ತರ ನಮ್ಮ ಹತ್ರ ಇರುವಂತ ಅಮೌಂಟ್ ನ ಡಿವೈಡ್ ಮಾಡಿಬಿಟ್ಟು ಬೇರೆ ಬೇರೆ ಅಸೆಟ್ ಗಳಲ್ಲಿ ಇನ್ವೆಸ್ಟ್ ಮಾಡೋದನ್ನೇ ನಾವು ಡೈವರ್ಸಿಫಿಕೇಶನ್ ಅಂತ ಕರಿತೀವಿ. ಸೊ ಈ ತರ ಮಾಡೋದ್ರಿಂದ ಸ್ಟಾಕ್ ಮಾರ್ಕೆಟ್ ಫಾಲ್ ಆದ್ರೂ ಕೂಡ ಗೋಲ್ಡ್ ಮತ್ತೆ ಬಾಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರತ್ತೆ. ಸೊ ಇದರಿಂದ ಯಾವುದೋ ಒಂದು ಸೆಕ್ಟರ್ ಕಂಪ್ಲೀಟ್ ಆಗಿ ಡೌನ್ ಹೋದ್ರೂ ಕೂಡ ಉಳಿದಿರೋ ಸೆಕ್ಟರ್ ಗಳಿಂದ ಅದನ್ನ ಕವರ್ ಮಾಡಿಬಿಟ್ಟು ಓವರ್ ಆಲ್ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಮಾಡಬಹುದು. ಸೊ ಇದರಿಂದ ರಿಸ್ಕ್ ಕಮ್ಮಿ ಆಗುತ್ತೆ ಅಂಡ್ ಸ್ಟೇಬಲ್ ರಿಟರ್ನ್ ಕೂಡ ಪಡಿಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಇದೇ ತರ ಸಾಕಷ್ಟು ಫೈನಾನ್ಸ್ ರಿಲೇಟೆಡ್ ವಿಡಿಯೋಗೋಸ್ಕರ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ.